ಹಾಯ್ ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈಗ ಟೈಮ್ ಬಂದು 3:45 ಆಗಿದೆ. ಸೊ ಇಷ್ಟು ಬೇಗ ನಾವು ಎದ್ದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆಲ್ಲ ಹೇಳ್ತೀನಿ. ಹಾಗೆಯೇ ನೋಡಿ, ಹೊರಗಡೆ ತುಂಬಾ ಚಳಿ ಇತ್ತು. ಸೊ ನಾನು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನಾಗಿ ಗುಡಿಸ್ಬಿಟ್ಟು ಹಾಗೆಯೇ ಒರೆಸ್ಬಿಟ್ಟು ಸ್ನಾನ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಕ್ಲೀನೆಲ್ಲ ಮಾಡಿಕೊಂಡು ದೇವ್ರ ಪೂಜೆ ಕೂಡ ಮುಗಿಸ್ದೆ. ನೋಡಿ, ಇಲ್ಲಿ ಹೊಸ್ಲಿಗೆಲ್ಲ ನಾನು ಪೂಜೆ ಮುಗಿಸ್ದೆ. ಹಾಗೆಯೇ ತುಳಸಿಗೂ ಕೂಡ ಪೂಜೆ ಮಾಡಿದೆ. ತುಳಸಿನ ನಾನು ಬೇರೆ ಇನ್ನೊಂದು ಗಿಡ ಇತ್ತು, ಅದನ್ನು ತೆಗೆದ್ಬಿಟ್ಟೆ. ಯಾಕಂದರೆ ಅದು ಸ್ವಲ್ಪ ದೊಡ್ಡದಾಗಿಬಿಟ್ಟು ಎಲೆಲ್ಲ ತುಂಬ ಉದುರುತ್ತಾ ಇತ್ತು. ಹಾಗೆಯೇ ಅದನ್ನು ತೆಗೆದ್ಬಿಟ್ಟು ಚಿಕ್ಕ ಗಿಡನ ನೆಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಹೊಸ್ಲಿಗೆ ನಾನು ನಿಂಬೆಹಣ್ಣನ್ನು ಈ ಥರ ಕಟ್ ಮಾಡಿಬಿಟ್ಟು ದೃಷ್ಟಿ ತೆಗೆದ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೀನಿ. ಇದನ್ನು ನಾನು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ಮಾಡ್ಕೊಳ್ತೀನಿ. ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾವು ಟೆಂಪಲ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಯಾವ ಟೆಂಪಲ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಗುಡ್ ಮಾರ್ನಿಂಗ್ ಮಾಡಿಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾವು ಟೆಂಪಲಿಗೆ ಬಂದ್ವಿ. ನೋಡಿ, ಇದು ಬಂದು ಆರತಿ ಉಕ್ಕಡ. ನಾವು ಯಾವಾಗಲೂ ಅಷ್ಟೇ ಅಮಾವಾಸ್ಯೆನಲ್ಲಿ ಈ ಥರ ಬಂದ್ಬಿಟ್ಟು ತಡೆ ಓಡಿಸ್ಬಿಟ್ಟು ಹಾಗೆಯೇ ಆ ದೇವ್ರದ್ದು ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ವಿ. ಬಟ್ ಪಾಪು ಆದಮೇಲಿಂದ ಬರಲಿಕ್ಕಾಗಿರಲಿಲ್ಲ. ಅವನು ಇನ್ನೂ ಚಿಕ್ಕವನಾಗಿದ್ನಲ್ವಾ, ಸೊ ಕರ್ಕೊಂಡು ಬರಲಿಕ್ಕಾಗಲಿಲ್ಲ. ಈಗ ಸ್ವಲ್ಪ ದೊಡ್ಡವನಾಗಿದ್ದಾನೆ, ಅದಕ್ಕೇ ಕರ್ಕೊಂಬರೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ಅವನನ್ನ ಈ ಥರ ಕರ್ಕೊಂಡು ಬಂದಿದ್ದು. ಬೆಳಗ್ಗೆ ಬೇಗ ಏಳಿಸಿ ಅವನಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬಂದೆ. ತುಂಬ ಹಠ ಮಾಡ್ತಾನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ, ಬಟ್ ಅವನೇನು ತುಂಬ ಹಠ ಮಾಡಲಿಲ್ಲ. ಅವನು ಒಂದು 4 o'clock ಕೇಳಿಸ್ದೆ ಅವನ್ನ. ಆರಾಮಾಗಿ ಎದ್ಬಿಟ್ಟು ಸ್ನಾನನೂ ಮಾಡಿಸ್ದೆ. ಸ್ನಾನ ಮಾಡ್ಬೇಕಾದ್ರೆ ಸ್ವಲ್ಪ ಒಂದು 2 minutes ಅಷ್ಟೇ ಅಳ್ತಾ ಇದ್ದ. ಅದು ಬಿಟ್ಟರೆ ಆಮೇಲೆ ಆರಾಮಾಗಿ ರೆಡಿಯಾಗಿಬಿಟ್ಟು ಆರಾಮಾಗಿ ಕುತ್ಕೊಂಡು ಆರಾಮಾಗಿ ಬಂದ ಅವನು. ನಾನು ಅಂದ್ಕೊಂಡ್ಬಿಟ್ಟಿದ್ದೆ, ಏನು ಮಾಡ್ತಾನೋ ಏನೋ ಗೊತ್ತಿಲ್ಲ, ತುಂಬ ಹಠ ಮಾಡ್ತಾನೆ ಅಂತ ಅನಿಸುತ್ತೆ, ನೋಡೋಣ ಅಂತ ಅಂದ್ಕೊಂಡಿದ್ದೆ. ಸದ್ಯ ಏನೂ ಹಠ ಮಾಡಲಿಲ್ಲ. ಹಾಗೆಯೇ ಟೆಂಪಲಿಗೆ ಬಂದ್ವಿ. ನೋಡಿ, ಇಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಿದ್ದಾರೆ. ಹಾಗೆಯೇ ಹೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಅಲ್ಲೇ ನಿಂತ್ಕೊಂಡಿದ್ರು ಹೂ ತೊಗೊಳ್ಳಿ ಅಂತ 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ಅಂತ ಮಾರ್ತಾಯಿದ್ರು. ಪಾಪ ಅವ್ರೂ ಎಷ್ಟು ಕಷ್ಟ ಅಲ್ವಾ, ಅವ್ರೂ ಆ ಥರ ಬೆಳಿಗ್ಗೆ ಎದ್ದು ಈ ಥರ ಎಲ್ಲ ಹೂವು ಎಲ್ಲ ಮಾರ್ತಾರೆ. ಹೊಟ್ಟೆಪಾಡಿಗೋಸ್ಕರ ಜನ ಎಷ್ಟು ಕಷ್ಟಪಡಬೇಕಲ್ವಾ. ಅಮಾವಾಸ್ಯೆ ಹುಣ್ಣಿಮೆಲಂತೂ ತುಂಬಾ ರಶ್ ಇರುತ್ತೆ. ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಮಾರ್ತಾಯಿರ್ತಾರೆ. ಅವ್ರೆಲ್ಲ ನೋಡ್ತಿದ್ರೆ ಪಾಪ ಅಂತ ಅನಿಸುತ್ತೆ. ಬಟ್ ಏನು ಮಾಡ್ತೀರಾ, ಜೀವನನ ನಮಗೆ ಹೊಟ್ಟೆಪಾಡಿಗೋಸ್ಕರ ನಾವು ಕಷ್ಟಪಡಲೇಬೇಕಾಗತ್ತೆ ಅಲ್ವಾ. ನೋಡಿ ಎಷ್ಟು ರಶ್ ಇದ್ದರು ಅಂತ ಅಂದರೆ, ನೋಡಿ ಕಾಲಿಡ್ಲಿಕ್ಕೂ ಜಾಗ ಇಲ್ಲ. ಬಟ್ ತುಂಬಾ ನಾವು ಬೇಗನೆ ಬರ್ತಿದ್ವಿ. ನಾವು ಯಾವಾಗ್ಲೂ ಹೊರಡ್ಬೇಕಾದ್ರೆ ಒಂದು 5:30ಗೆಲ್ಲ ನಾವು ಟೆಂಪಲಲ್ಲಿ ಇರ್ತಿದ್ವಿ ಯಾವಾಗ್ಲೂ. ಆದರೆ ಈ ಸಲಿನ ನಮಗೆ 6 o'clock ಆಗಿಬಿಡ್ತು ನಾವು ಟೆಂಪಲ್ಗೆ ಬರೋ ಅಷ್ಟರಲ್ಲಿ. ಹಾಗಾಗಿ ಸ್ವಲ್ಪ ರಶ್ ಜಾಸ್ತಿ ಆಗಿಬಿಟ್ಟಿದ್ರು. ಅಲ್ಲಂತೂ ಕ್ಯೂ ಬೇರೆ ಇತ್ತಾ. ಪಾಪು ಏನು ಹಠ ಏನು ಮಾಡಲಿಲ್ಲ, ಅವನು ಆರಾಮಾಗಿ ಎಲ್ಲರೂ ನೋಡ್ಕೊಂಡಿದ್ದ. ನೋಡಿ, ನಾನು ದೇವ್ರದ್ದು ನಿಮಗೆ ತೋರಿಸೋಣ ಅಂತ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಬಟ್ ಅಲ್ಲಿ ಒಳಗಡೆ ಲೈಟ್ಸ್ ಎಲ್ಲ ಆನ್ ಮಾಡಿದ್ರಲ್ಲ, ಸೊ ಕಾಣಿಸ್ಲಿಲ್ಲ ಅದು. ದೇವ್ರಂತೂ ನಿಜವಾಗ್ಲೂ ನನಗೀಗ್ಲೂ ಕಣ್ಣಿಗೆ ಕಟ್ಟದಂಗೆ ಇದೆ, ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ಹಾಗೆಯೇ ಇಲ್ಲಿ ಕಲ್ಯಾಣಿ ಹತ್ರ ಬಂದ್ವಿ. ನಾವಿಲ್ಲಿ ಬರೋ ವರ್ಷದಲ್ಲಿ ಆಲ್ರೆಡಿ 6:45 ಆಗಿಬಿಟ್ಟಿತ್ತು, ಬೆಳಕು ಕೂಡ ಆಗಿಬಿಟ್ಟಿತ್ತು. ನೋಡಿ, ಅಷ್ಟೊಂದೇನು ಇಲ್ಲಿ ರಶ್ ಇರಲಿಲ್ಲ. ನೆಕ್ಸ್ಟು ಅಲ್ಲಿಂದ ತಡೆ ಓಡಿಸೋಣ ಅಂತ ಇನ್ನೊಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ವಿ. ಇಲ್ಲಿ ಫ್ರೆಂಡ್ಸ್ ತಡೆ ಹೊಡಿತಾರಲ್ಲ, ಅಲ್ಲಿ ಸ್ವಲ್ಪ ರಶ್ ಇತ್ತು. ಅಲ್ಲಿ ದೇವ್ರ ದರ್ಶನ ಬಿಟ್ಟರೆ ಇನ್ನು ನೆಕ್ಸ್ಟ್ ಇಲ್ಲೇ ಸ್ವಲ್ಪ ರಶ್ ಇತ್ತು. ಚುರಿ ಅದೇ ಇಲ್ಲಿ ಹಾಗೆಯೇ ಫ್ರೆಂಡ್ಸ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ತಡೆ ಎಲ್ಲ ಓಡಿಸ್ಬಿಟ್ಟು ಇವಾಗ ಹೊರಡ್ತಾ ಇದ್ವಿ ಮನೆಗೆ. ನಾವು ಆಲ್ರೆಡಿ ಹೊರಡೋ ವರ್ಷದಲ್ಲಿ 7 o'clock ಆಗಿತ್ತು. ಇಲ್ಲಿಂದ ನಮ್ಮ ಮನೆಗೆ 1 hour ಜರ್ನಿ. ಸೊ ನಾವೀಗ 8 o'clockಗೆಲ್ಲ ಮನೆಗೆ ರೀಚ್ ಆಗ್ತೀವಿ.
ಫ್ರೆಂಡ್ಸ್ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಈಗ ಮನೆಗೆ ಬಂದ್ವಿ. ಚೆನ್ನಾಗಾಯಿತು ತುಂಬ ದರ್ಶನ. ದೇವರಂತೂ ನೋಡಲಿಕ್ಕೆ ಇನ್ನೂ ನನ್ನ ಕಣ್ಮುಂದೆನೇ ಇದ್ದಾರೆ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ತುಂಬ ನೋಡಿದೆ ದೇವ್ರನ್ನ. ಬಟ್ ತುಂಬಾ ರಶ್ ಇತ್ತು. ಓಕೆ, ಅಷ್ಟೊಂದೇನು ರಶ್ ಇರಲಿಲ್ಲ. ಅಂದರೆ ಪಾಪುನ ಎತ್ಕೊಂಡು ನಿಂತ್ಕೊಳ್ಳದೆ ಇರುವಷ್ಟೇನು ಆ ರಶ್ ಇರಲಿಲ್ಲ. ಆಯಿತು. ಇಲ್ಲೋಡ ಗುಡ್ ಮಾರ್ನಿಂಗ್ ಹೇಳು ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಹೇಳು. ಬಾಯ್ಲಿ ಇಲ್ಲಿ ಗುಡ್ ಮಾರ್ನಿಂಗ್ ಹೇಳು. ಅಲ್ಲಿ ಕುಡ್ದಾ ಗುಡ್ ಮಾರ್ನಿಂಗ್ ಹೇಳು ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಅಮ್ಮ. ಅಮ್ಮ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲಿಗೆ ಹೋಗ್ತೀಯಾ? ಓಕೆ ಫ್ರೆಂಡ್ಸ್, ಇವಾಗ ತಿಂಡಿಗೆ ನಾನು ದೋಸೆಗೆಲ್ಲ ನೆನೆ ಹಾಕಿದ್ದೆ ನೆನ್ನೆನೆ. ಸೊ ಇವಾಗ ಸ್ವಲ್ಪ ಚಟ್ನಿ ಕೂಡ ಮಾಡಿದೆ. ನನ್ನ ಹಸ್ಬೆಂಡ್ ಇವಾಗ ತಾನೇ ಡ್ಯೂಟಿಗೆ ಹೋದರು, ಅವರಿಗೆ ತಿಂಡಿ ಮಾಡಿಕೊಡ್ಬೇಕಿತ್ತಲ್ಲ. ಸೊ ಹಾಗಾಗಿ ನಾನು ಚಟ್ನಿ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ದೋಸೆ ಎಲ್ಲ ಹಾಕ್ಕೊಟ್ಟೆ. ಈಗ ಪಾಪುಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ನಾನು ತಿನ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಬೇಕು. ಮಾರ್ನಿಂಗ್ ಎದ್ದಿದ್ದು 3:45 3:30ಗೆ ಆ್ಯಕ್ಚುಲಿ 3 o'clock ಎದ್ದೇಳಬೇಕು ಅಂದ್ಬಿಟ್ಟು ಅಲಾರಾಮ್ ಎಲ್ಲ ಇಟ್ಕೊಂಡಿದ್ದೆ. ಬಟ್ ನನಗೆ ಎಚ್ಚರ ಆಯಿತು, ಆದರೆ ಇನ್ನೊಂದು 10 minutes ಇದೆ ಅಂತ ಮಲ್ಗೆ ಬಿಟ್ಟಿದ್ದೀನಿ. ನೋಡಿದ್ರೆ ಟೈಮು 3:45 ಆಗಿಬಿಟ್ಟಿದೆ. ಎದ್ಬಿಟ್ಟು ಬೇಗ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಪಾಪುಗೆಲ್ಲ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿ ಕರ್ಕೊಂಡು ಹೋಗಿ ಬಂದ್ವಿ. ತುಂಬ ಖುಷಿ ಆಯಿತು ದೇವ್ರ ದರ್ಶನ ಮಾಡಿದ್ದು. ಇವತ್ತು ಅಮಾವಾಸ್ಯೆ ಅಲ್ವಾ, ಸೊ ಫುಲ್ ಖುಷಿ ಆಯಿತು. ಓಕೆ ಬನ್ನಿ, ನಾನೀಗ ತಿಂಡಿ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಬೇಕು. ನೋಡಿ ಹಾಗೆಯೇ ಹೊರಗಡೆ ಫುಲ್ಲು ಮೋಡ ಎಲ್ಲ ಹಾಗೆಯೇ ಮುಚ್ಕೊಂಡಿತ್ತು. ಸ್ವಲ್ಪನೂ ಬಿಸಿಲೇ ಬಂದಿಲ್ಲ. ಟೈಮ್ ಬಂದು 8 o'clock ಆಗಿದ್ರು ನೋಡಿ ಒಂದು ಚೂರು ಬಿಸಿಲಿಲ್ಲ. ತುಂಬ ಚಳಿ ಆಗ್ತಾಯಿತ್ತು. ಫಸ್ಟು ಈ ಚಳಿಗೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಪಾಪಗೂ ಕೂಡ ಹಾಲೆಲ್ಲ ಕುಡಿಸ್ದೆ ಆವಾಗಲೇ. ಈಗ ಬಿಸಿ ಕಾಫಿ ಮಾಡಿಕೊಂಡು ಫಸ್ಟು ಕಾಫಿ ಕುಡ್ಕೊಂಡು ಆಮೇಲೆ ಬಿಸಿ ದೋಸೆ ಹಾಕ್ಕೊಂಡು ಒಟ್ಟಿಗೆ ತಿಂತಾಯಿದ್ರೆ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ. ಇದನ್ನು ಒಂದು ಸಿಪ್ ಕುಡಿಯೋದು, ಒಂದು ಸಿಪ್ ತಿನ್ನೋದು, ಆ ಥರ ಮಾಡ್ತಾಯಿದ್ರೆ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ದೋಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫೈನಲಿ ದೋಸೆ, ಕಾಫಿ ಹಾಗೆಯೇ ಚಟ್ನಿ ಎಲ್ಲ ಕೂಡ ರೆಡಿ ಆಯಿತು. ಈಗ ಹೋಗ್ಬಿಟ್ಟು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಮಲ್ಕೊಳ್ಬೇಕು. ಯಾಕಂದರೆ ಟೆಂಪಲಿಂದ ಬಂದ ತಕ್ಷಣ ಮಲ್ಗೋ ಹಾಗಿಲ್ಲ ಅಲ್ವಾ, ಅದಕ್ಕೇ ಸ್ವಲ್ಪ ಬೇರೆ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ಮಲ್ಕೊಳ್ಬೇಕು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಹೊಸ ವ್ಲಾಗ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.